ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ವಾರಾಂತ್ಯ ಆಗಿರೋದ್ರಿಂದ ನಾನು ತಡವಾಗಿ ಎದ್ದುಕೊಂಡು ತಿಂಡಿ ಎಲ್ಲ ತಿಂದು ಈಗ ವ್ಲಾಗ್ ಪ್ರಾರಂಭ ಮಾಡ್ತಾ ಇರುವಂಥದ್ದು. ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಮಂಗಗಳು ಓಡಾಡ್ತಾ ಉಂಟಾಯ್ತಾ. ನಾನು ನಿನ್ನೆ ಕೂಡ ತೋರಿಸಿದ್ದೆ ಮಂಗಗಳು ಬಂದಿದೆ ಅಂತ. ಹಾಗೆ 1-2-3 ದಿವಸದಿಂದ ಈಗ ಮಂಗಗಳು ಬರ್ತಾ ಉಂಟು. ಬರದೆ ತುಂಬ ದಿವಸ ಆಗಿತ್ತು. ಬಹುಶಃ ಇಲ್ಲಿ ಹಲಸಿನ ಹಣ್ಣಾಗಿದೆ ಕಾಣ್ತದೆ. ನಮ್ಮ ಮನೆಯ ಸುತ್ತಮುತ್ತ ಇರುವ ಜಾಗ ನಮ್ಮದಲ್ಲ, ನಮ್ಮ ಪಕ್ಕದ ಮನೆಯವರದ್ದು. ಹಾಗೆ ಅವರ ಜಾಗದಲ್ಲಿ 1-2-3 ಹಲಸಿನ ಮರ ಉಂಟು. ಅದರಲ್ಲೆಲ್ಲ ಹಣ್ಣಾಗಿರಬಹುದು, ಒಂದು ಅಥವಾ ಬೆಳೆದದ್ದು ಇದ್ರೂ ಸಾಕಾಗ್ತದೆ ಮಂಗಗಳಿಗೆ ಅಲ್ವಾ. ಹಾಗೆ ಇಲ್ಲಿಂದ ಹಲಸಿನ ಹಣ್ಣೆಲ್ಲ ತಿಂದು ಮತ್ತೆ ಕೆಳಗೆ ದೊಡ್ಡಮ್ಮನ ಮನೆಗೆ ಹೋಗುದು. ಅಲ್ಲಿ ಮಾವಿನಕಾಯಿ ಉಂಟಲ್ವಾ ಈಗ ತಿನ್ಲಿಕ್ಕೆ. ಹೇಳಿದ ಹಾಗೆ ನಾನು ನಿನ್ನೆ ಮಾವಿನಕಾಯಿ ಕೂಡ ತಿಂದೆ ಆಯ್ತಾ. ಒಳ್ಳೇದಿತ್ತು ಅದು. ಸ್ವಲ್ಪ ಹುಳಿ ಕಡಿಮೆ ಮಾವಿನಕಾಯಿ, ಹುಳಿ ಅಂತ ಎಂತ ಇಲ್ಲ. ಹಾಗಾಗಿ ಮಂಗಗಳು ಬಹುಶಃ ಇಷ್ಟಪಟ್ಟು ತಿನ್ನೋದಿರಬಹುದು ಅಂತ ನನ್ನ ಒಂದು ಊಹೆ. ಹಾಗೆ ಇವತ್ತು ಬೆಳಿಗ್ಗೆ ಅಮ್ಮ ಮನೆ ಅಂಗಳಕ್ಕೆ ಸ್ವಲ್ಪ ಸಗಣಿ ಸಾರಿಸ್ತಾ ಇದ್ರು. ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸುವ ಅಂತ ಅನಿಸಿತು. ಇದೇನು ವಿಶೇಷ ಅಥವಾ ಹೊಸತು ಎಂತ ಅಲ್ಲ, ಹಳ್ಳಿ ಪ್ರದೇಶದಲ್ಲಿರುವವರಿಗೆಲ್ಲ ಈ ರೀತಿ ಸಗಣಿ ಸಾರಿಸುವುದೆಲ್ಲ ಗೊತ್ತಿರಬಹುದು. ಆದರೆ ಈಗ ನಮ್ಮ ಜಗತ್ತು ಹೇಗೆ ಆಧುನಿಕತೆಯ ಕಡೆಗೆ ಮಾರು ಹೋಗ್ತಾ ಉಂಟು, ಹಾಗೆ ಈ ರೀತಿಯ ಸಗಣಿ ಸಾರಿಸುವ ಪದ್ಧತಿಯೆಲ್ಲ ನಾಶ ಆಗ್ತಾ ಉಂಟು ಅಂತ ಹೇಳ್ಬೋದು. ಅಮ್ಮ ಇಡೀ ಅಂಗಳಕ್ಕೆ ಸಗಣಿ ಸಾರಿಸಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಅಂಗಳದಲ್ಲಿ ವೀಡ್ ಮ್ಯಾಟ್ ಇರುವ ಕಾರಣ ಸಗಣಿ ಸಾರಿಸುವ ಅಗತ್ಯ ಬರುವುದಿಲ್ಲ. ಆದರೆ ಮನೆಯ ಮುಂಬದಿಯಲ್ಲಿ ಈ ರೀತಿ ತುಳಸಿ ಕಟ್ಟೆ ಎಲ್ಲ ಇರುವ ಜಾಗದಲ್ಲಿ ಸ್ವಲ್ಪ ಮಣ್ಣಿರುವ ಕಾರಣ ಸಗಣಿ ಸಾರಿಸಿ ಬಿಡ್ತಾರೆ. ಇಲ್ಲದಿದ್ದರೆ ಧೂಳೆಲ್ಲ ಒಳಗೆ ಬರ್ತದಲ್ಲ. ಹಾಗೆ ನಾಡಿದ್ದು ಶ್ರಾದ್ದ ಕೂಡ ಉಂಟು. ಹಾಗಾದ ಕಾರಣ ಅಮ್ಮ ಸಗಣಿ ಸಾರಿಸ್ತಾ ಇರುವಂಥದ್ದು. ಯಾರಲ್ಲಿ ಎಲ್ಲ ಇನ್ನೂ ಕೂಡ ಈ ರೀತಿ ಸಗಣಿ ಸಾರಿಸುವ ಪದ್ಧತಿಯನ್ನು ಮುಂದುವರಿಸ್ತಾ ಇದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾನೀಗ ಕಾಗೆ ಬಂಗಾರ ಅಗೆಯಲಿಕ್ಕೆ ಹೋಗ್ತಾ ಇದ್ದೇನೆ, ಕತ್ತಿಯೆಲ್ಲ ತೆಕ್ಕೊಂಡು. ಈ ಜಾಗ ಕಳೆದ ಮೇಲೆ ನಮ್ಮ ಜಾಗ ಒಂದು ಸಿಗ್ತದೆ, ಅಲ್ಲಿ ಕಾಗೆ ಬಂಗಾರ ಉಂಟು. ಎಂತ ಕಾಗೆ ಬಂಗಾರ ಅಂತ ಹೇಳಿದರೆ ನಿಮಗೆ ಕೂಡ ಕುತೂಹಲ ಉಂಟಾ? ಬನ್ನಿ ಹೋಗುವ. ಹಲಸಿನಕಾಯಿ ತಿಂದು ಹಣ್ಣು ಕೂಡ ಆಗಲಿಲ್ಲ. ಎಂಥದೋ ಒಂದು ಪ್ರಾಣಿ ಓಡಿತ್ತು. ಈಗಿನ ಜಮಾನದ ಹುಡುಗಿಯರಿಲ್ವಾ, ಈ ಹೂವನ್ನು ಕಂಡ ತಕ್ಷಣ ಕಿವಿಯಲ್ಲಿ ಈ ರೀತಿ ಇಟ್ಟುಕೊಂಡು ಫೋಟೋಶೂಟ್ ಎಲ್ಲ ಮಾಡೋದನ್ನು ಸುಮಾರು ಸಲ ನೋಡಿದ್ದೇನೆ ನಾನು. ಹಾಗೆ ಅದು ಈಗಿನ ಒಂದು ಟ್ರೆಂಡ್ ಆಯ್ತಾ. ಹಾಗೆ ನಾನು ಕೂಡ ಒಂದ್ಸಲ ಇಟ್ಟು ನೋಡಿದಾಯ್ತಾ. ಆದರೆ ಇದು ಸ್ವಲ್ಪ ದೊಡ್ಡ ಆಯ್ತು ಹೂ. ಇದಕ್ಕಿಂತ ಸ್ವಲ್ಪ ಪುಟ್ಟ ಹೂ ಇದ್ರೆ ಚಂದ. ಹೀಗೆ ನಮ್ಮ ಪಕ್ಕದ ಮನೆಯವರ ಜಾಗವನ್ನು ದಾಟಿ ಮತ್ತೆ ನಮ್ಮ ಜಾಗಕ್ಕೆ ಹೋಗ್ಲಿಕ್ಕೆ ಇರುವಂಥದ್ದಾಯ್ತಾ. ಹಾಗೆ ಬಲ್ಲೆ ಎಲ್ಲ ಸಾಕಷ್ಟು ಉಂಟು, ಸ್ವಲ್ಪ ಕಷ್ಟ ಪಡಬೇಕಾಗ್ತದೆ ನಮ್ಮ ಜಾಗಕ್ಕೆ ಹೋಗಲಿಕ್ಕೆ. ಹಾಗೆ ಕೊನೆಗೂ ನಾನು ತಲುಪಿದೆ. ಇಲ್ಲಿ ಇಲ್ವಾ ನಾನೀಗ ತೋರಿಸ್ತಾ ಇದ್ದೇನಲ್ಲ, ಈ ಜಾಗದಲ್ಲಿ ಎಂಥದೋ 2 ಪ್ರಾಣಿಗಳು ಇತ್ತಾಯ್ತಾ. ಬಹುಶಃ ಕಾಡು ಮೊಲ ಇರಬಹುದು, ನನಗೆ ವಿಡಿಯೋಗೆ ಸಿಗಲಿಲ್ಲ. ಹಾಗೆ ಮರಿ ಎಂತಾದರೂ ಉಂಟಾ ಅಂತ ನೋಡಿದ್ ನಾನು, ನನಗೆ ಎಂತ ಕಾಣಲಿಲ್ಲ. 2 ಕೂಡ ಓಡಿ ಹೋಯಿತು. ಅಂತೂ ಇಂತೂ ನಾನು ತಲುಪಬೇಕಿದ್ದ ಜಾಗವನ್ನು ತಲುಪಿದೆ ಆಯ್ತಾ. ಹಾಗೆ ಕಾಗೆ ಬಂಗಾರ ಉಂಟಾ ಅಂತ ಹುಡುಕ್ತಾ ಇದ್ದೆ. ಮಣ್ಣಿನಲ್ಲಿ ಅಲ್ಲಲ್ಲಿ ಪುಟ್ಟ ಕಾಗೆ ಬಂಗಾರಗಳು ಹೊಳಿತಾ ಇದ್ವು. ಹಾಗೆ ತರಗೆಲೆಯ ಮಧ್ಯದಲ್ಲಿ ನನಗೊಂದು ದೊಡ್ಡ ಕಾಗೆ ಬಂಗಾರ ಸಿಕ್ಕಿತ್ತು. ನನಗೆ ಹೆಚ್ಚು ಅಗೆಯುವ ಕೆಲಸ ಅಂತ ಇರಲಿಲ್ಲ, ಹೊಳೆಯುವುದು ಕಂಡಿತು. ಹಾಗೆ ಸುತ್ತಮುತ್ತ ನೋಡ್ತೇನೆ, ಪುಟ್ಟ ಪುಟ್ಟ ಕಾಗೆ ಬಂಗಾರಗಳೆಲ್ಲ ಇತ್ತು. ಅದು ಕೈಗೆ ಕೂಡ ಸಿಗ್ತಾ ಇರಲಿಲ್ಲ. ಅದಾದ ನಂತರ ತುಂಬ ಹುಡುಕಾಡಿದಾಗ ಅದರ ಜೊತೆಗೆ ಇನ್ನೊಂದು ಸಿಕ್ಕಿತ್ತು ನನಗೆ. ನೋಡಿ ಇಲ್ಲಿ ಕಾಣ್ತಾ ಇರಬಹುದು. ಅದು ಸುಲಭದಲ್ಲಿ ನನಗೆ ಕೈಯಲ್ಲಿ ತೆಗಿಲಿಕ್ಕೆ ಬರಲಿಲ್ಲ, ನಾನು ಪ್ರಯತ್ನ ಮಾಡಿದೆ. ಅದಾದ ನಂತರ ನಾನು ಕತ್ತಿ ತೆಕ್ಕೊಂಡು ಹೋಗಿದ್ದೆ ಅಲ್ಲ, ಕತ್ತಿಯ ಸಹಾಯದಿಂದ ಆ ಒಂದು ಕಾಗೆ ಬಂಗಾರವನ್ನು ತೆಗೆದೆ. ನೋಡಿ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ. ನೋಡಿ ಇದು ಕೂಡ ಸ್ವಲ್ಪ ದೊಡ್ಡ ಉಂಟು. ಮತ್ತೆ ಬೇರೆಲ್ಲಿ ಯಾವ್ದು ಉಂಟು ಅಂತ ನೋಡಿದಾಗ ಇನ್ನೊಂದು ಕಾಗೆ ಬಂಗಾರ ಸಿಕ್ಕಿತ್ತು ನನಗೆ. ಹಾಗೆ ತರಗೆಲೆಯನ್ನೆಲ್ಲ ಆಚೆ ಈಚೆ ಮಾಡಿದ್ರೆ ಉಂಟಲ್ವಾ, ತುಂಬ ಸಿಕ್ತಿತ್ತು ಕೂಡ.
ನನಗೆ ವಿಡಿಯೋದಲ್ಲಿ ತೋರಿಸಲಿಕ್ಕೆ ತಕ್ಕ ಹಾಗೆ ಒಂದೆರಡು ಮೂರು ಕಾಗೆ ಬಂಗಾರ ಸಿಕ್ಕಿತು. ನೋಡಿ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ. ನನಗಂತೂ ಖುಷಿ ಆಯಿತು, ಬಂದದ್ದಕ್ಕೆ ಅಂತ ಮೋಸ ಆಗಲಿಲ್ಲ ಅಂತ. ಹಾಗೆ ನನ್ನ ತಲೆಯಲ್ಲೆಲ್ಲ ಕಾಣ್ತಾ ಇರಬಹುದು ನಿಮಗೆ, ಬಲ್ಲೆ ಎಡೆಯಲ್ಲಿ ಹೋಗಿ ಕಸ ಕಡ್ಡಿ ಎಲ್ಲ ಸಿಲುಕಿಕೊಂಡಿತ್ತು. ನಾನು ಹೋಗಿ ಬಂದೆ, ನನಗೆ ಕಾಗೆ ಬಂಗಾರ ಸಿಕ್ಕಿತ್ತು ನೋಡಿ. ಮನೆಗೆ ಹೋಗಿ ವಿವರಣೆ ಕೊಡ್ತೇನೆ ಆಯಿತಾ. ಎಂಥದೋ ಎರಡು ಪ್ರಾಣಿಗಳಿತ್ತಾಯ್ತಾ, ಬಹುಶಃ ಕಾಡಿನ ಮೊಲ ಕಾಣಬೇಕು. ಎರಡಿತ್ತು, ಒಂದು ನಾನು ಹೋಗುವಾಗ ಓಡಿ ಹೋಯಿತು, ಮತ್ತೊಂದು ನಾನು ಅಲ್ಲಿಗೆ ತಲುಪುವ ತನಕ ಇತ್ತು. ಮತ್ತೆ ಅದಕ್ಕೆ ಹೋಗಲಿಕ್ಕೆ ಮನಸ್ಸಿಲ್ಲ, ಬಹುಶಃ ಮರಿ ಏನಾದರೂ ಇದ್ದಿರ್ಬೋದು, ನನಗೆಂತ ಕಾಣಲಿಲ್ಲ. ಮತ್ತು ಅದು ಕೂಡ ಓಡಿ ಹೋಯಿತು. ಇದೇ ಜಾಗಕ್ಕೆ ಬಂದಿದೆ, ಅಲ್ಲಿ ಎಲ್ಲಿಯಾದರೂ ಕಾಡಿಗೆ ಹೋಗಿರಬಹುದು. ಇದುವೇ ನೋಡಿ ಕಾಗೆ ಬಂಗಾರ, ನಿಮಗೆ ಸರಿಯಾಗಿ ಹೊಳಿತಾ ಇರೋದು ಕಾಣ್ತಾ ಇರ್ಬೋದು ನೋಡಿ. ನನ್ನ ಕೈಯಲ್ಲಿರುವುದಕ್ಕಿಲ್ವಾ ಕಾಗೆ ಬಂಗಾರ ಅಂತ ಹೇಳುದು. ಇದೊಂದು ಅದಿರ ಆಯ್ತಾ, ಇದಕ್ಕೆ ಅಬ್ರಕ ಅಂತ ಹೇಳ್ತಾರೆ. ನಮ್ಮ ಪ್ರಾಂತ್ಯದಲ್ಲಿ ಇದಕ್ಕೆ ಕಾಗೆ ಬಂಗಾರ ಅಂತ ಹೇಳುವಂಥದ್ದು. ಈ ಕಾಗೆ ಬಂಗಾರ ಉಂಟಲ್ವಾ, ನಮ್ಮ ಜಾಗದಲ್ಲೇ ಇರುವಂಥದ್ದು. ಅವತ್ತಿನಿಂದ ಕೂಡ ಈ ಕಾಗೆ ಬಂಗಾರ ನಮ್ಮ ಜಾಗದಲ್ಲಿ ಉಂಟಾಯ್ತಾ. ನಾವು ಶಾಲೆಗೆ ಹೋಗ್ತಾ ಇರುವ ಸಮಯದಲ್ಲಿ ಉಂಟಲ್ವಾ, ಖನಿಜಗಳು ಅಂತ ಒಂದು ಪಾಠ ಬರ್ತಾ ಇತ್ತಲ್ವಾ, ಅದರಲ್ಲಿ ಅಬ್ರಕ ಅಂತ ಹೇಳಿದ್ರೆ ಈ ಕಾಗೆ ಬಂಗಾರವನ್ನು ಮಕ್ಕಳಿಗೆಲ್ಲ ತೋರಿಸ್ಲಿಕ್ಕೆ ಟೀಚರ್ ನಮ್ಮ ಹತ್ರ ಈ ಕಾಗೆ ಬಂಗಾರವನ್ನು ತರಲಿಕ್ಕೆ ಹೇಳ್ತಾ ಇದ್ರು. ನಾನು ಮತ್ತೆ ಅಕ್ಕ ಇದನ್ನು ಶಾಲೆಗೆ ಕೂಡ ತೆಕ್ಕೊಂಡು ಹೋಗಿದ್ವಿ. ಈ ಕಾಗೆ ಬಂಗಾರ ಉಂಟಲ್ವಾ, ಅತ್ಯುತ್ತಮ ವಿದ್ಯುತ್ ನಿರೋಧಕ ಅಂತೆ. ಹಾಗಾಗಿ ಇದನ್ನು ವಿದ್ಯುತ್ ಉಪಕರಣಗಳಲ್ಲಿ ಎಲ್ಲ ಬಳಕೆ ಮಾಡ್ತಾರಂತೆ. ಅದರ ಜೊತೆಗೆ ಇದನ್ನು ಸೌಂದರ್ಯ ವರ್ಧಕಗಳಲ್ಲಿ ಕೂಡ ಉಪಯೋಗ ಮಾಡ್ತಾರಂತೆ. ನಾವು ಹಾಕುವ ಮೇಕಪ್ ಎಲ್ಲ ಹೊಳಪು ಬರ್ಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರಂತೆ. ಹಾಗಾಗಿಲ್ವಾ, ನನ್ನ ತಂದೆ ತುಂಬಾ ಸಣ್ಣವರಿದ್ದಾಗ ನಮ್ಮಲ್ಲಿಗೆ ಈ ಕಾಗೆ ಬಂಗಾರ ತೆಕ್ಕೊಂಡು ಹೋಗ್ಲಿಕ್ಕೆ ನಾಟಕ ಕಂಪನಿಯವರು ಕೂಡ ಬರ್ತಾ ಇದ್ದ ಉದಾಹರಣೆ ಉಂಟು ಅಂತ ಅಪ್ಪ ಹೇಳ್ತಾರೆ. ಈ ಅದಿರಿಗಿಲ್ವಾ ಬಂಗಾರದಷ್ಟು ಮೌಲ್ಯ ಇಲ್ಲದಿರುವ ಕಾರಣ ಇದಕ್ಕೆ ಕಾಗೆ ಬಂಗಾರ ಅಂತ ಹೇಳುದಿರಬಹುದು ಅಂತ ಹೇಳುದೊಂದು ನಮ್ಮ ಊಹೆಯಾಗಿದೆ ಅಷ್ಟೇ. ಯಾರಿಗೆಲ್ಲ ಈ ಕಾಗೆ ಬಂಗಾರ ಅಥವಾ ಅಬ್ರಕದ ಬಗ್ಗೆ ಗೊತ್ತಿತ್ತು, ಯಾರೆಲ್ಲ ಈ ಕಾಗೆ ಬಂಗಾರವನ್ನು ನೋಡಿದ್ದೀರಿ ಅಂತ ಹೇಳುದನ್ನು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ನಾನು ಮೊದಲೇ ಹೇಳಿದ ಹಾಗೆ ಈ ಕಾಗೆ ಬಂಗಾರ ವಿದ್ಯುತ್ ನಿರೋಧಕ ಆಗಿರೋದ್ರಿಂದ ಇಸ್ತ್ರಿ ಪೆಟ್ಟಿಗೆಗಳಲ್ಲೆಲ್ಲ ಇದನ್ನು ಕಾಣಲಿಕ್ಕೆ ಸಿಗಬಹುದು. ಅದಲ್ಲದೆ ಇದರ ಮತ್ತೊಂದು ವಿಶೇಷ ಉಪಯೋಗ ಎಂತ ಅಂತ ಹೇಳಿದ್ರೆ ಉಂಟಲ್ವಾ, ಆಯುರ್ವೇದ ಕ್ಷೇತ್ರದಲ್ಲಿ ಕೂಡ ಇದನ್ನು ಬಳಕೆ ಮಾಡ್ತಾರಂತ ಹೇಳೋದೊಂದು ಆಶ್ಚರ್ಯದ ವಿಷಯ ಅಲ್ವಾ. ಹಾಗೆ ನಮ್ಮ ಪಕ್ಕದ ಮನೆಯವರು ಹೇಳುವ ಪ್ರಕಾರ ಇಲ್ವಾ, ಕಿವಿ ನೋವಿಗೆ ಇದನ್ನು ಬಳಕೆ ಮಾಡ್ತಾರಂತೆ. ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನಾವು ಸಣ್ಣದಿರುವಾಗ ಇಲ್ವಾ ಇದನ್ನು ಆ ಜಾಗದಿಂದ ತೆಕ್ಕೊಂಡು ಬಂದು ಈ ರೀತಿ ಪದರಾಗಿ ಅದನ್ನು ತೆಗೆದು ಆಟ ಆಡ್ತಾ ಇದ್ದೆವು. ಅದೆಲ್ಲ ನೆನಪಾಗ್ತದೆ ನನಗೆ. ಈ ರೀತಿ ಒಂದು ಕಾಗೆ ಬಂಗಾರದಲ್ಲಿ ಇಲ್ವಾ ನೂರಾರು ಪದರಗಳು ಇರ್ತದೆ. ಈ ಒಂದೊಂದು ಪದರವನ್ನು ಕೂಡ ಉಂಟಲ್ಲ ಕೈಯಲ್ಲಿ ಪುಡಿ ಮಾಡಿದರೆ ತುಂಬ ಹೊಳಪು ಬರ್ತದೆ. ನಾನು ನಿಮಗೆ ಅದನ್ನು ಹುಡಿ ಮಾಡಿ ತೋರಿಸ್ತೇನೆ ಅಂತ ಹೇಳಿದರೆ, ಅದನ್ನು ಕೈಯಲ್ಲಿ ಗಟ್ಟಿ ಒತ್ತಿ ಹಿಡಿದು ಪರಸ್ಪರ ಘರ್ಷಿಸಿದಾಗ ಉಂಟಲ್ವಾ ಅದು ಪುಡಿ ಪುಡಿ ಆಗ್ತದೆ. ಈ ಒಂದು ಪದರ ಎಷ್ಟು ಪಾರದರ್ಶಕ ಉಂಟು ನೋಡಿ ಅಂತೆ. ನಾವು ಕಾಗೆ ಬಂಗಾರದ ಇಡೀ ಒಂದು ತುಂಡನ್ನು ಕೈಯಲ್ಲಿ ಹಿಡ್ಕೊಂಡಾಗ ನಮಗೆ ಗೊತ್ತೇ ಆಗುವುದಿಲ್ಲ ಇದರಲ್ಲಿ ಇಷ್ಟು ಪದರಗಳುಂಟು, ಆ ಪ್ರತಿಯೊಂದು ಪದರ ಕೂಡ ಪಾರದರ್ಶಕವಾಗಿ ಉಂಟು ಅಂತ. ಆದರೆ ಅದನ್ನು ತೆಳುವಾದ ಪದರವನ್ನು ತೆಗೆದು ನೋಡಿದಾಗಲೇ ನಮಗೆ ಗೊತ್ತಾಗುವಂಥದ್ದು ಅಲ್ವಾ. ಈಗ ನೋಡಿ ನಾನಿದನ್ನು ಈ ರೀತಿ ಪುಡಿ ಮಾಡ್ತಾ ಇದ್ದೇನೆ. ನನ್ನ ಕೈಯಲ್ಲಿ ಯಾವ ರೀತಿ ಹೊಳಪು ಬರ್ತದೆ ಅಂತ ನೀವೇ ನೋಡಿ. ಈ ಹೊಳಪನ್ನು ಮುಖಕ್ಕೆ ಕೆನ್ನೆಗೆ ಎಲ್ಲ ಹಚ್ಚಿಕೊಂಡಾಗ ಉಂಟಲ್ವಾ ಮುಖದ ಕಾಂತಿಯನ್ನು ಹೆಚ್ಚಿಸುವ ಒಂದು ಕೆಲಸ ಮಾಡ್ತದೆ. ಹಾಗಾಗಿ ನಾಟಕ ಕಂಪನಿಯವರೆಲ್ಲ ಇದನ್ನು ಬಳಸ್ತಾ ಇದ್ದಿರಬಹುದು ಅಲ್ವಾ. ಇವತ್ತು ಹೊರಗೆ ನಿನ್ನೆಯಷ್ಟು ಬಿಸಿಲಿಲ್ಲ, ಸ್ವಲ್ಪ ಮುಗಿಲುಂಟು ಅಂತ ಹೇಳಿದ್ರೆ ಇನ್ನು ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ಹಾಗೆಯೇ ಮೊನ್ನೆ ಕೊಯ್ದಂತಹ ಪಪ್ಪಾಯಿ ಹಣ್ಣು ನೋಡಿ ಅದನ್ನು ತಿಂತಾ ಇದ್ದೇವೆ ಈಗ. ಹಾಗೆ ನನ್ನ ಈ ಒಂದು ಸ್ಕೆಚ್ ಬುಕ್ ಉದ್ಘಾಟನೆ ಆಗಿದೆ ಆಯಿತಾ. ನಾನು ನಿನ್ನೆಯೇ ತೋರಿಸಿದ್ದೆ ಒಂದು ಡ್ರಾಯಿಂಗನ್ನು, ಅಂದರೆ ಒಂದು ಪೇಂಟಿಂಗ್ ಮಾಡಿದ್ದನ್ನು. ಇದು ನಿನ್ನೆ ಮಾಡಿರುವಂಥದ್ದು. ಇದರ ಜೊತೆಗೆ 2-3 ಮಾಡಿದ್ದೇನೆ ನೋಡಿ, ತೋರಿಸ್ತಾ ಇದ್ದೇನಲ್ವಾ. ಇದು ಕೂಡ ನಿನ್ನೆ ಮಾಡಿರುವಂಥದ್ದು. ಇದರ ಜೊತೆಗೆ ಇದು ಪೆನ್ನಲ್ಲಿ ಮಾಡಿರುವಂಥದ್ದು ಆಯಿತಾ, ಪೆನ್ಸಿಲ್ ಅಲ್ಲ ಪೆನ್ನಲ್ಲಿ ಮಾಡಿರುವಂಥದ್ದು 3D ಆರ್ಟ್. ಹಾಗೆ ಇದು ಇವತ್ತು ಮಾಡಿರುವಂಥದ್ದು ಇದು, ಮತ್ತು ಈ ಚಿತ್ರವನ್ನು ಇದು ಕೂಡ ಪೆನ್ನಲ್ಲಿ ಮಾಡಿರುವಂಥದ್ದು. ಮತ್ತು ಪುಟಗಳು ಖಾಲಿ ಉಂಟು, ಇನ್ನೂ ಮಾಡ್ತಾ ಹೋಗಬೇಕು ಯಾವಾಗಾದರೂ ಸಮಯ ಸಿಕ್ಕಿದಾಗೆಲ್ಲ. ಒಂಥರ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಚಿತ್ರ ಮಾಡಿದರೆ. ಈಗ ಸುಮಾರು ಮಧ್ಯಾಹ್ನ ಎಲ್ಲ ಕಳ್ತಿದೆ, ಅಂದರೆ ನಾವು ಊಟ ಮಾಡಿ ಆದದ್ದಷ್ಟು. ನಮ್ಮಲ್ಲಿ ಊಟ ಯಾವತ್ತಿದ್ರೂ ಕೂಡ ತಡವೇ, ಸುಮಾರು 3 ಗಂಟೆ 3:15 ಎಲ್ಲ ಆಯಿತು. ನಮ್ಮಲ್ಲಿ ಇಷ್ಟು ಹೊತ್ತಿಗೆ ಊಟ ಮಾಡೋದು ಕೂಡ ಸಾಮಾನ್ಯ. ಹಾಗೆ ಇನ್ನು ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ, ಅಪ್ಪ ತೋಟಕ್ಕೆ ಹೋಗ್ತೇನೆ ಅಂತ ಹೇಳಿದರು. ಹಾಗೆ ನಾನು ಕೂಡ ಜೊತೆಯಲ್ಲೇ ಹೋಗ್ತಾ ಇದ್ದೇನೆ. ನೋಡಿ ಮಂಗಗಳಿಗೆ ಹಲಸಿನ ಹಣ್ಣು ಮಾವಿನಕಾಯಿ ಎಲ್ಲ ತಿಂದಾದ ನಂತರ ಬಾಯಾರಿಕೆ ಆಗೋದಕ್ಕೆ ಎಳೆನೀರು ಕೂಡ ತಿಂದಾಗಿದೆ. ಬಾಯಾರಿಕೆಗೆ ಅವುಗಳಿಗಿಲ್ವಾ, ಕೆಳಗೆ ಕೆರೆಯಲ್ಲಿ ನೀರಿದ್ರೂ ಕೂಡ ಉಂಟಲ್ವಾ ಎಳೆನೀರಿನಷ್ಟು ಸಿಹಿ ಇರುವುದಿಲ್ಲ ಅಲ್ವಾ ನೀರು.
ನೋಡಿದ್ರಿ ಅಲ್ಲ ಎಷ್ಟು ದೊಡ್ಡ ಪೊಂಡ ಅಂತ. ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ ಎಲ್ಲ ಮಂಗಗಳಿದ್ವು, ಹಾಗೆ ಎಲ್ಲ ಬಂದು ಹೊಟ್ಟೆ ಪೂಜೆ ಎಲ್ಲ ಮಾಡಿ ಹೋಗುದು. ಹಾಗೆ ನಾನು ಮತ್ತೆ ಅಪ್ಪ ಮಾತಾಡ್ತಾ ಬರುವಾಗ ಉಂಟಲ್ವ, ನನಗೆ ಮಾರ್ಗದ ಬದಿಯಲ್ಲಿ ಒಂದು ಬಾಲ ಕಂಡಿತು. ನಾನು ಕೂಡಲೇ ಅಪ್ಪನನ್ನು ಕರೆದೆ, ಅಪ್ಪ ಇಲ್ಲಿ ಎಂಥದ್ದು ಉಂಟು ಅಂತ ಹೇಳಿದರೆ ನಾನು ಕೇರೆ ಅಂತ ಅಂದುಕೊಂಡಿದ್ದೆ. ನಾನು ಹಾಗೆ ಒಂದು ಕಂಟೆಂಟ್ ಉಂಟಲ್ಲ ಅಂತ ಹೇಳಿ ವಿಡಿಯೋ ಮಾಡುವ ಭರದಲ್ಲಿದ್ದೆ. ಅದನ್ನು ನೋಡಿದ ತಕ್ಷಣ, ಅಂದರೆ ಬಾಲವನ್ನು ನೋಡಿದ ತಕ್ಷಣ ಅಪ್ಪ ಹೇಳಿದ್ರು ಅದು ನಾಗರ ಹಾವು ಅಂತ. ನೋಡಿ ಅಭ್ಯಾಸ ಇದ್ದವರಿಗೆ ಉಂಟಲ್ಲ, ಸಾಮಾನ್ಯವಾಗಿ ಹಾವುಗಳ ಬಾಲ ನೋಡಿ ಅದು ಯಾವ ಹಾವು ಅಂತ ಹೇಳುವುದನ್ನು ಗುರುತಿಸಬಹುದು. ಹಾಗಾಗಿ ಅಪ್ಪ ಹೇಳಿರುವಂಥದ್ದು. ಹಾಗೆ ಮತ್ತೆ ನಾವು ಸ್ವಲ್ಪ ಮುಂದೆ ಹೋಗಿ ಇಣುಕಿದಾಗ ನೋಡಿ ಎಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಉಂಟು, ಎಷ್ಟು ದೊಡ್ಡ ಹಾವು, ಅದರ ಬಣ್ಣ, ಶಾರೀರಿಕ ಸೌಂದರ್ಯವನ್ನು ನಿಂತುಕೊಂಡು ನೋಡಿದೆವು ನಾವು ಹೋದದ್ದಕ್ಕೆ ಗಾಬರಿ ಆಗಲಿಲ್ಲ. ಹಾಗಾಗಿ ನಿಧಾನವಾಗಿ ಹೋಗ್ತಾ ಇತ್ತು. ನಾವು ಕೂಡ ಅಷ್ಟೇ, ಹೆಚ್ಚೇನು ಶಬ್ದ ಮಾಡಲಿಕ್ಕೆ ಹೋಗಲಿಲ್ಲ ಅಥವಾ ಮುಂದೆ ಮುಂದೆ ಹೋಗಿ ಅದನ್ನು ಓಡಿಸುವ ಪ್ರಯತ್ನ ಕೂಡ ಮಾಡಲಿಲ್ಲ. ಅದು ಅದರ ಪಾಡಿಗೆ ನಿಧಾನವಾಗಿ ಮುಂದೆ ಹೋಯಿತು. ನಾವು ಕೂಡ ನಮ್ಮ ಪಾಡಿಗೆ ತೋಟಕ್ಕೆ ಹೋದೆವು. ನಾಗರ ಹಾವು ಎಷ್ಟು ಒಳ್ಳೆ ಬಣ್ಣ ಅಂತ ಹೇಳಿದರೆ, ನೋಡಿದ್ರಿ ಅಲ್ಲ ನಾಗರ ಹಾವು ಎಷ್ಟು ಒಳ್ಳೆ ಬಣ್ಣ ಅಂತ ಹೇಳಿದರೆ. ನಾನು ಮತ್ತೆ ಅಪ್ಪ ಈಗ ತೋಟಕ್ಕೆ ಬರುವಾಗ ನೋಡಿ, ಈ ಸಮಯ 3:30 ಹಾಗೆ ಎಲ್ಲ ಹಾವುಗಳ ಸಂಚಾರ ಆಗುವ ಸಮಯ ಅಂತ ಹೇಳ್ಬೋದು. ಹಾಗೆ ನಮ್ಮ ಕೆರೆ ಇಲ್ಲಿಯ ಕೆಳಗೆ ಉಂಟು, ಬಹುಶಃ ನೀರು ಕುಡಿಲಿಕ್ಕೆ ಬಂದದ್ದ ಅಥವಾ ಎಂತ ಗೊತ್ತಿಲ್ಲ. ಅಲ್ಲಿ ದಾರಿ ಮಾರ್ಗ ಉಂಟು, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋ ಮಾರ್ಗ ಉಂಟಲ್ಲ, ಅಲ್ಲಿಂದ ನಾವು ತೋಟಕ್ಕೆ ಬರುದು ಯಾವತ್ತೂ ಸಹ. ಹಾಗೆ ಅಲ್ಲಿ ಬದಿಯಲ್ಲಿ ನನಗೆ ಬಾಲ ಮಾತ್ರ ಕಂಡಿತು, ಹಳದಿ ಹಳದಿದ್ದು. ಅಪ್ಪ ನನ್ನ ಕರೆದೆ, ಅಪ್ಪ ಹಾವು ಹಾವು ಅಂತ. ಅಪ್ಪ ಹೇಳಿದ್ರು ನಾಗ ಅಂತ. ಅದು ಬಾಲ ಅಂದರೆ ಮುಖ ಕೂಡ ನೋಡಲಿಲ್ಲ ಅಪ್ಪ ಅದರದ್ದು. ಕೂಡಲೇ ನಾಗ ಅಂತ ಹೇಳಿದರು. ಮತ್ತೆ ನೋಡ್ತೇವೆ ಎಷ್ಟೊಂದು ತುಂಬ ವಯಸ್ಸಾಗಿದೆ ಕಾಣ್ತದೆ. ಅದರ ಮುಖದ ಹತ್ರ ಎಲ್ಲ ಯು ಶೇಪ್ ಬಿಟ್ಟು ಅದರ ಬಾಯಿಯ ಹತ್ರ ಕಪ್ಪು ಬಣ್ಣ ಇತ್ತು, ಒಂಥರ ವಯಸ್ಸಾದ ನಾಗ, ಒಂಥರ ನೋಡಲಿಕ್ಕೆ ಒಂದು ದೈವಿಕವಾಗಿರುವ ಹಾಗಿತ್ತಾಯ್ತಾ. ಹಾಗೆ ಈ ಸಮಯದಲ್ಲಿ ಎಂತ ಅಂತ ಹೇಳಿದರೆ ಮನುಷ್ಯರ ಸಂಚಾರ ಎಲ್ಲ ಕಡಿಮೆ ಅಲ್ವಾ, ಯಾರು ಕೂಡ ಹೋಗುದಿಲ್ಲ. ಆ ಸಮಯ ನೋಡಿಕೊಂಡು ಹಾವುಗಳು ಹೊರಗೆ ಬರುದು ಅಂತ ಅಪ್ಪ ಹೇಳುದು. ಅಂತ ಹೇಳಿದರೆ ತುಂಬ ಸಲ ಈ ಒಂದು ಸಮಯಕ್ಕೆ ಹಾವುಗಳು ನನ್ನ ತಂದೆಗೆ ಸಿಕ್ಕಿದೆ ಅಂತ. ಅಲ್ಲಿ ಒಂದು ಎಂಥದ್ದು ಕಾಣ್ತು ಅಂತ ನೋಡಿ ಬರ್ತೇನೆ ಅಂತ. ಅದೊಂದು ಬೇರು ಆಯಿತಾ. ನನಗೆ ಎಂತಂತ ಹೇಳಿದ್ರಿ, ಕಟ್ಟ ಹಾವು ಬರ್ತದಲ್ಲ, ಕಟ್ಟು ಹಾವು ಅಂತೆಲ್ಲ ಹೇಳ್ತಾರೆ, ಅದರ ಹಾಗೆ ಕಂಡಿತ್ತು. ಒಂದು ಸಲ ಹಾವು ನೋಡಿದ್ರಿಲ್ವ ಮತ್ತೆ ಎಲ್ಲ ಕಡೆ ಕೂಡ ಹಾವು ಉಂಟಾ ಅಂತ ನೋಡಿ ಹೋಗ್ತದೆ. ಹಾಗೆ ಬೇರು ಎಲ್ಲ ಹಾವಿನ ಹಾಗೆ ಕಾಣೋದಲ್ವಾ. ಈ ಅನುಭವ ನಿಮಗೆ ಕೂಡ ಆಗಿದೆ ಅಂತ ಹೇಳಿ ಆಯಿತಾ. ಮೊನ್ನೆ ಒಂದು ಸಲ ನಾವು ಮಾರ್ಗದಲ್ಲಿ ಒಂದು ಅದರ ಅಚ್ಚು ತೋರಿಸಿದ್ದೇವಲ್ಲ, ಗುರುತು ಹೋದದ್ದು. ಅಪ್ಪ ನೋಡಿದ್ರು, ಸ್ವಲ್ಪ ದಪ್ಪ ಇತ್ತು ಅಂತೆಲ್ಲ ಹೇಳಿದ್ದೆ ಅಲ್ಲ. ಅಪ್ಪ ಹೇಳ್ತಾ ಇದ್ದಾರೆ ಬಹುಶಃ ಇದೇ ಹಾವಿದ್ದಿರಬಹುದು, ಇದೇ ಬಣ್ಣ ಇತ್ತು ಅದು ಕೂಡ ಅಂತ. ಯಾಕಂತ ಹೇಳಿದರೆ ಇದು ಕೂಡ ಅಷ್ಟೇ ದಪ್ಪ ಇತ್ತು. ಮಾರ್ಗದಲ್ಲಿ ನೀವು ಗುರುತು ನೋಡಿದ್ದು ನೆನಪಿದ್ರೆ ನಿಮಗೆ ಗೊತ್ತಾಗ್ಬೋದು. ನೋಡಿ ತೆಂಗಿನ ಮರದಲ್ಲಿ ಹೇಗೆ ಗೆದ್ದಲುಗಳು ಉಂಟು ಅಂತ ಕಾಣ್ತಾ ಉಂಟ ನಿಮಗೆ ಇಲ್ಲಿ. ಈಗ ನೋಡಿ ಇಲ್ಲಿ ಒದ್ದೆ ಒದ್ದೆ ಉಂಟಂತೆ, ಇದು ಬತ್ತಿನ ಕೆಲಸ ಕಾಣ್ತಾ ಇರಬಹುದು ನಿಮ್ಗೆ. ಇದರ ಜೊತೆಗೆ ಇಲ್ಲಿ ಕೂಡ ನೋಡಿ ಅಂತೆ ಪೂರ್ತಿ ಗೆದ್ದಲು. ನೋಡಿದ್ರಿ ಅಲ್ಲ ಗೆದ್ದಲು ಹೇಗೆ ಉಂಟು ಅಂತ. ಒಂಥರ ಇಡೀ ಮರವನ್ನೇ ಆವರಿಸಿಕೊಳ್ತಾ ಉಂಟು. ನಮಗೆ ಅದರ ಪ್ರಯತ್ನ ನೋಡುವಾಗ ಬೇಜಾರಾಗ್ತದೆ ತೆಗಿಲಿಕ್ಕೆ. ಅಂತ ಹೇಳಿದರೆ ಆ ಒಂದು ಗೂಡು ಕಟ್ಟಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರಬಹುದು ಅದು ಅಂತ. ಆದರೆ ಎಂತ ಅಂತ ಹೇಳಿದರೆ ತೆಂಗಿನ ಮರ ಎಲ್ಲ ನಮಗೆ ಕಲ್ಪವೃಕ್ಷ ಅಲ್ವಾ, ಎಷ್ಟೋ ಒಂದು ಬೆಳೆ ಕೊಡ್ತದೆ, ಅದರಿಂದ ಎಂತೆಲ್ಲ ಉಪಯೋಗ ಉಂಟು. ಆ ಮರವನ್ನು ಸಾಯಿಸುವತ್ತ ಈ ಗೆದ್ದಲಿನ ಪ್ರಯತ್ನ ಸಾಗ್ತಾ ಉಂಟು ಅಂತ ಹೇಳಿದಾಗ ನಾವು ಅದನ್ನು ತೆಗಿಲೇಬೇಕಾಗ್ತದೆ. ಪ್ರಕೃತಿ ಅಂತ ಹೇಳಿದರೆ ಹಾಗೆಲ್ಲ, ಒಂದಕ್ಕೋಸ್ಕರ ಇನ್ನೊಂದು ಸಾಯಬೇಕಾಗ್ತದೆ. ಈಗ ನಾವೆಂತ ಇದನ್ನು ಸಾಯಿಸಲಿಲ್ಲ, ಕೇವಲ ಮಣ್ಣು ಗೂಡು ಕಟ್ಟಿದಂತೆ ತೆಗೆದದ್ದಷ್ಟೇ. ಇದು ಪ್ರಯೋಜನ ಇಲ್ಲ, ಇನ್ನೂ ಕೂಡ ಅದು ಹೋಗ್ತದೆ. ಅದಕ್ಕೆ ಈಗ ಗೂಡು ತೆಗೆದ್ರೆ ನಾವು ಮತ್ತೆ ಇನ್ನು ನಾಳೆ ಬರುವಾಗ ಮತ್ತೆ ಅದು ಗೂಡು ಕಟ್ಟಿಯಾಗಿರ್ತದೆ ಅಲ್ವಾ. ಅಪ್ಪ ಹೇಳ್ತಾ ಇದ್ರು ನವಿಲುಗಳೆಲ್ಲ ಬಂದಿದ್ರೆ ಅದು ತಿಂದು ಅಂದರೆ ಇದಾಗ್ತಿತ್ತು. ಈಗ ನವಿಲು ಕೂಡ ಬರ್ತಾ ಇಲ್ಲ ಸದ್ಯ, ತುಂಬ ದಿವಸ ಆಯಿತು. ನಮ್ಮದು ಇಲ್ಲಿ ಕೆಳಗೆ ಕಾಣ್ತಾ ಇರೋದು ಸದ್ಯ ಗಿಡ ಹಾಕಿರುವ ತೋಟ ಅಂತ. ಹಾಗೆ ತುಂಬ ದಿವಸದ ನಂತರ ನನಗೆ ನಾಗರ ಹಾವನ್ನು ನೋಡಿ ಖುಷಿ ಆಯಿತು. ಅಂದರೆ ನೋಡ್ಲಿಕ್ಕೆ ಒಂಥರ ಚಂದ ಅಲ್ವಾ ಅದು. ಹಾಗೆ ಕೊಕ್ಕು ನೋಡಿ ಅಂತೆ, ನೋಡಿ ಎಷ್ಟು ದೊಡ್ಡ ಕೊಕ್ಕು, ಬೇಜಾರಾಗ್ತದೆ ನೋಡುವಾಗ. ಮರದಲ್ಲಿ ಎಲ್ಲ ಎಷ್ಟು ಇತ್ತು ಅಂತ ಹೇಳಿದರೆ, ಈಗ ಒಂದೊಂದೇ ಈ ರೀತಿ ಅಂತ ಎಲ್ಲ ಅರ್ಧ ತಿನ್ನೋದು. ಪೂರ್ತಿ ತಿಂದರೆ ಅಟ್ಲೀಸ್ಟ್ ಅವುಗಳಿಗೆ ಆದರೂ ಹೊಟ್ಟೆ ತುಂಬೋದು, ಇದು ತಿನ್ನೋದು ಕೂಡ ಇಲ್ಲ. ಹಾಗೆ ನಮ್ಮ ತೋಟದ ಮೇಲೊಂದು ಗುಡ್ಡ ಉಂಟಾಯ್ತಾ, ಅಲ್ಲಿ ಮಾವಿನ ಮರದಲ್ಲಿ ಸ್ವಲ್ಪ ಮಾವಿನಕಾಯಿ ಆದ ಹಾಗೆ ಕಾಣ್ತಾ ಉಂಟು. ಅದನ್ನು ಹೆಕ್ಲಿಕ್ಕೆ ಹೋಗಲಿಕ್ಕೆ ಅಪ್ಪ ನನಗೆ ಈ ರೀತಿ ಅಡಿಕೆ ಹಾಳೆಯನ್ನು ಮಡಿಚಿ ಈ ರೀತಿ ಒಂದು ಪುಟ್ಟ ಬುಟ್ಟಿ ಮಾಡಿದರೆ, ಇದಕ್ಕೆ ನಾವು ಪಡಿಗೆ ಅಂತ ಹೇಳುದು.
ನೋಡಿ ಇಲ್ಲಿ ನನ್ನ ತಂದೆ ಎಂತ ಮಾಡಿ ಕೊಟ್ರು ಅಂತ. ಹಾಳೆದ್ದು ಬುಟ್ಟಿ ಆಯ್ತಾ, ನಾವಿದಕ್ಕೆ ಪಡಿಗೆ ಅಂತ ಹೇಳುದು. ಮಾವಿನ ಹಣ್ಣಿನ ಸಮಯದಲ್ಲಿ ಎಲ್ಲ ಮಾವಿನ ಹಣ್ಣು ಹೆಕ್ಲಿಕ್ಕೋಸ್ಕರ ಈ ರೀತಿ ಹಾಳೆಯನ್ನು ಮಡಚಿ ಪಡಿಗೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಎಲ್ಲ. ಈಗ ತೊಟ್ಟೆ ಅಂದರೆ ಪ್ಲಾಸ್ಟಿಕ್ ಎಲ್ಲ ಬಂದು ಇಂಥದ್ದೆಲ್ಲ ಈಗ ತುಂಬ ಕಡಿಮೆ. ಹಾಗೆ ಇದನ್ನು ಯಾಕೆ ಮಾಡಿದಂತ ಹೇಳಿದರೆ, ಇಲ್ಲಿ ಒಂದು ಸ್ವಲ್ಪ ಗುಡ್ಡದಲ್ಲಿ ಒಂದು ಮಾವಿನ ಮರ ಉಂಟು. ಅದರಲ್ಲಿ ಮಾವಿನಕಾಯಿ ಉಂಟಾ ಅಂತ ನೋಡಲಿಕ್ಕೆ ಬಂದದ್ದು. ನನಗೆ ಮಾವಿನಕಾಯಿ ಇದ್ದರೆ ತಿನ್ನಲಿಕ್ಕೆ ಮತ್ತು ಉಪ್ಪಿನಕಾಯಿ ಎಲ್ಲ ಹಾಕ್ಲಿಕ್ಕೆ ಆಗ್ಬೋದು ಅಂತ. ಮರದಲ್ಲಿ ಕೊಯ್ಯುವಷ್ಟೇ ಅಂತ ಕೂಡ ಇಲ್ಲ ಆಯ್ತಾ ಈ ಸಲ. ಹಾಗೆ ಕೆಳಗೆ ಬಿದ್ದದ್ದನ್ನಾದರೂ ಹೆಕ್ಕಿಕೊಂಡು ಹೋಗುವ ಅಂತೇಳಿ ನಾನು ಬಂದದ್ದು. ಕಾಣ್ತಾ ಇರಬಹುದು ನಿಮಗೆ, ಒಂದು 10-15 ಸಿಕ್ಕಿತಷ್ಟೇ ಇದರಲ್ಲಿ, ಕಾಣ್ತಾ ಇರಬಹುದು ನೋಡಿ. ನೋಡಿ ಒಂದಿಷ್ಟು ಸಿಕ್ಕಿತಾಯ್ತಾ. ಇದರಲ್ಲಿ ಕೆಲವು ಗಟ್ಟಿ ಉಂಟು, ಕೆಲವೆಲ್ಲ ಬಾಡಿ ಹೋಗಿದೆ. ಕೆಲವು ಉಪ್ಪು ಮೆಣಸು ಹಾಕಿ ತಿನ್ಬೋದು, ಮತ್ತು ಉಳಿದದನ್ನು ತುಂಡು ತುಂಡು ಮಾಡಿ ಉಪ್ಪಿನಕಾಯಿ ಕೂಡ ಹಾಕ್ಬೋದು. ಹಾಗೆ ನಾವು ಸಣ್ಣದಿರುವಾಗೆಲ್ಲ ಇಲ್ವಾ ಈ ರೀತಿ ಮಾವಿನಕಾಯಿಯನ್ನೆಲ್ಲ ಹೆಕ್ಕಿ ಶಾಲೆಗೆ ತೆಕ್ಕೊಂಡು ಹೋಗ್ತಾ ಇದ್ದೆವು. ಶಾಲೆಯಲ್ಲಿ ನಮ್ಮ ಸ್ನೇಹಿತೆಯರಿಗೆಲ್ಲ ಈ ರೀತಿ ಮಾವಿನಕಾಯಿ ಎಲ್ಲ ಕೊಟ್ಟು ಉಪ್ಪೆಲ್ಲ ಹಾಕಿ ತಿಂತಾ ಇದ್ದ ನೆನಪೆಲ್ಲ ಆಗ್ತದೆ. ನೋಡಿ ಒಂದೊಂದು ಗೆಲ್ಲಿನಲ್ಲಿ ಎಷ್ಟೆಷ್ಟು ಕೊಕ್ಕುಗಳು ಕಾಣ್ತಾ ಉಂಟು ಅಂತ. ಇದು ಒಂದು ಗಿಡದಲ್ಲಿ ಆದರೆ, ಹಾಗೆ ಇಲ್ಲೆಲ್ಲ ಉಂಟು, ನಿಮಗೆ ಕಾಣ್ತಾ ಇರಬಹುದು ಗಿಡಗಳು. ಒಂದು ವೇಳೆ ನಮಗಿಲ್ವಾ ಕಾಡು ಪ್ರಾಣಿಗಳದ್ದೆಲ್ಲ ಎಂತ ಉಪಟಳ ಇಲ್ಲ ಅಂತ ಹೇಳಿ ಆದ್ರಿಲ್ವಾ ಕೊಕ್ಕೋ ಕೂಡ ನಮಗೆ ಕೃಷಿಯಲ್ಲಿ ಆಧಾರವಾಗಿಟ್ಟುಕೊಂಡು ನಾವು ಜೀವನ ಮಾಡಬಹುದು, ಅಷ್ಟು ಕೊಕ್ಕೋ ಆಗ್ತದೆ. ಬಹುಶಃ ನಮ್ಮ ತೆಂಗಿನ ಮರದ ಹತ್ರ ಎಲ್ಲಿಯೋ ಒಂದು ಮಂಗಟೆ ಹಾಕಿ ಗೂಡು ಕಟ್ಟಿದೆ ಕಾಣ್ತದೆ. ಎಲ್ಲಿ ಉಂಟು ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಾನು ಇಲ್ಲಿಗೆ ಬರುವ ಪ್ರತಿ ಸಲ ಇದೇ ಒಂದು ತೆಂಗಿನ ಮರದಲ್ಲಿ ಕೂತ್ಕೊಂಡಿರ್ತದೆ ಆಯ್ತಾ ಒಂದು ಹಕ್ಕಿ. ಆದರೆ ನೋಡುವಾಗ ಕಾಣ್ತಾ ಇಲ್ಲ. ಬಹುಶಃ ಇಲ್ಲೆಲ್ಲಿ ಆದರೂ ಇರಬಹುದು. ನಾನು ಕೇಳಿರುವ ಮಟ್ಟಿಗೆ ಎಂತಂತ ಹೇಳಿದರೆ, ಆ ಹಕ್ಕಿಯ ಒಂದು ವಿಶೇಷತೆ ಎಂತಂತ ಹೇಳಿದರೆ, ಮಂಗಟೆ ಹಕ್ಕಿಯಲ್ಲಿ ಹೆಣ್ಣು ಹಕ್ಕಿ ಪೊಟರೆ ಒಳಗೆ ಹೋಗಿ ಕೂತ್ಕೊಳ್ತದಂತೆ. ಅಂದರೆ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಆ ಮರಿಗಳು ದೊಡ್ಡ ಆಗುವ ತನಕ ಪೊಟರೆ ಒಳಗೆ ಹೋಗಿ ಕೂತು ಆ ಪೊಟರೆಯನ್ನು ಇಡೀ ಮಣ್ಣು ಮತ್ತು ಇನ್ನಿತರ ಸಾಮಗ್ರಿಗಳಿಂದ ಮುಚ್ಚಿ ಕೇವಲ ಕೊಕ್ಕು ಮಾತ್ರ ಹೊರಗೆ ಬರುವ ಹಾಗೆ ಆ ಒಂದು ಗೂಡನ್ನು ರಚನೆ ಮಾಡೋದಂತೆ. ಹಾಗೆ ಅದಾದ ನಂತರ ಎಂತ ಅಂತ ಹೇಳಿದರೆ, ಗಂಡು ಹಕ್ಕಿ ಆಹಾರ ತರುದಂತೆ. ಹೆಣ್ಣು ಹಕ್ಕಿ ಮತ್ತು ಮರಿ ಹಕ್ಕಿಗಳಿಗೋಸ್ಕರ ಗಂಡು ಹಕ್ಕಿ ಆಹಾರ ತರುವಂಥದ್ದಂತೆ. ಆಹಾರ ತಂದು ಆ ಪೊಟರೆಯಲ್ಲಿ ಕೊಕ್ಕು ಮಾತ್ರ ಹೋಗುವಷ್ಟು ಜಾಗದಲ್ಲಿ ಆಹಾರ ಕೊಟ್ಟು ಹೋಗುವಂಥದ್ದಂತೆ. ಒಂದು ವೇಳೆ ಈ ಸಮಯದಲ್ಲಿ ಅಂದರೆ ಈ ಒಂದು ಏನು ಅವಧಿ ಇರ್ತದಲ್ವ, ಮೊಟ್ಟೆ ಒಡೆದು ಮರಿಯಾಗಿ ಮರಿ ಬೆಳೆದು ಹಾರಿ ಹೋಗ್ತದಲ್ಲ, ಬೆಳವಣಿಗೆಯ ಹಂತ ಇರ್ತದಲ್ಲ, ಆ ಸಮಯದಲ್ಲಿ ಗಂಡು ಹಕ್ಕಿ ಆಹಾರ ತರಲಿಕ್ಕೆ ಹೋದಾಗ ಏನಾದರೂ ಅಪಘಾತಕ್ಕೀಡಾಗಿ ಆ ಹಕ್ಕಿ ಸತ್ತು ಹೋಯ್ತಂತ ಹೇಳಿ ಆದರೆ ಅದರ ಜೊತೆಗೆ ಪೊಟರೆಯಲ್ಲಿರುವಂತಹ ತಾಯಿ ಹಕ್ಕಿ ಹಾಗೂ ಮರಿ ಹಕ್ಕಿಗಳು ಕೂಡ ಸತ್ತು ಹೋಗ್ತದಂತೆ. ಹಾಗಾಗಿ ಎಷ್ಟೊಂದು ವಿಶೇಷ ಅಲ್ವಾ ಈ ಮಂಗಟೆ ಹಕ್ಕಿಯ ಒಂದು ಜೀವನ ಚರಿತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಒಂದು ಸಂಶಯ ಉಂಟು, ಎಂತಂತ ಹೇಳಿದರೆ, ಕೆಲವರು ಹೇಳ್ತಾರೆ ಪೊಟರೆ ಒಳಗೆ ಕೂತ್ಕೊಳ್ಳುವಂಥದ್ದು ಗಂಡು ಹಕ್ಕಿ, ಹೊರಗೆ ಹೋಗುವಂಥದ್ದೆಲ್ಲ ಹೆಣ್ಣು ಹಕ್ಕಿ ಅಂತ. ಹಾಗೆ ಸಾಕಷ್ಟು ಮಾಹಿತಿಗಳು ಹೇಳ್ತದೆ ಒಳಗಿರುವಂಥದ್ದು ಹೆಣ್ಣು ಹಕ್ಕಿ, ಹೊರಗೆಲ್ಲ ಹೋಗಿ ಆಹಾರ ತರುವಂಥದ್ದು ಗಂಡು ಹಕ್ಕಿ ಅಂತ. ಅದರ ನಡುವೆ ನನಗೆ ಕನ್ಫ್ಯೂಷನ್ ಉಂಟು. ಅಂತ ಹೇಳಿದರೆ ಇನ್ನೂ ಹೋಗಿ ನೋಡಿದರೆ ಗೊತ್ತಾಗ್ಬೋದು ಗೂಗಲ್ ಅದರಲ್ಲಿ ಇದರಲ್ಲಿ ಎಲ್ಲ. ಆದರೆ ನಾನೀಗ ಸದ್ಯ ನಿಮಗೆ ಹೇಳುವಾಗ ಹೀಗೆ ಮಾಹಿತಿಯ ಹಾಗೆ ಹೇಳುವಾಗ ಒಂದ್ಸಲ ಹೇಳಿಬಿಟ್ಟಿದ್ದೇನೆ. ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಆಯ್ತು, ಅದು ಗಂಡು ಹಕ್ಕಿಯ ಹೆಣ್ಣು ಹಕ್ಕಿಯ ಅಂತ. ನಾನು ತಿಳಿದಿರುವ ಮಟ್ಟಿಗೆ ಒಳಗೆ ಕೂತ್ಕೊಳ್ತಾ ಇರುವಂಥದ್ದು ಹೆಣ್ಣು ಹಕ್ಕಿ, ಹೊರಗೆ ಹೋಗಿ ಆಹಾರ ಎಲ್ಲ ತರುವಂಥದ್ದು ಗಂಡು ಹಕ್ಕಿ. ನಿಮಗೆ ಗೊತ್ತಿರುವ ಹಾಗೆ ನಮ್ಮದು ಈ ತೋಟದಲ್ಲಿ ಸದ್ಯ ನಾವು ಅಡಿಕೆ ಗಿಡ ಎಲ್ಲ ನೆಟ್ಟಿದ್ದೇವಲ್ಲ, ಅದರಲ್ಲಿ ಒಂದು ಅಡಿಕೆ ಗಿಡ ಸತ್ತು ಹೋಗಿದೆ. ಅದಕ್ಕೀಗ ಅದೇ ಜಾಗದಲ್ಲಿ ಇನ್ನೊಂದು ಗಿಡ ನೆಡುವ ಅಂತ ಅಪ್ಪ ಈಗ ಹೇಳಿದರು. ಹಾಗೆ ಒಂದು 4-5 ಎಕ್ಸ್ಟ್ರಾ ಗಿಡ ಉಂಟು ನೋಡಿ. ಹಾಗೆ ಈಗ ಒಂದು ತೆಕ್ಕೊಂಡು ಬಂದೆ ಅಲ್ಲಿ ನೆಡಲಿಕ್ಕೆ ಅಂತ. ಅಪ್ಪ ನೆಡ್ತಾರೆ ಈಗ ಅಲ್ಲಿ. ಹಾಗೆ ಅಪ್ಪ ಅಲ್ಲಿದ್ದಂತಹ ಹಳೆ ಗಿಡವನ್ನೆಲ್ಲ ತೆಗೆದು ಈ ಗಿಡವನ್ನು ನೆಡಲಿಕ್ಕೆ ಸ್ವಲ್ಪ ಜಾಗ ಎಲ್ಲ ಮಾಡಿದರು. ಏನಾದರೂ ಪೌಷ್ಟಿಕಾಂಶದ ಕೊರತೆಯೋ ಅಥವಾ ಭೌಗೋಳಿಕಾಂಶವೋ ಏನೋ ಗೊತ್ತಿಲ್ಲ, ಒಟ್ಟಾರೆ ಆ ಗಿಡ ಒಂದು ಸತ್ತು ಹೋಗಿತ್ತು. ಅದರ ಪರ್ಯಾಯವಾಗಿ ಈ ಗಿಡವನ್ನು ನೆಡ್ತಾ ಇರುವಂಥದ್ದು. ಇಲ್ಲಿ ಈ ರೀತಿ ನೀರು ತುಂಬಿಕೊಂಡದ್ದು ಯಾಕಂತ ಹೇಳಿದರೆ, ನಾವು ತೋಟಕ್ಕೆ ಬರುವಾಗಲೇ ಡ್ರಿಪ್ ಹಾಕಿದ್ದೆವು ಅಂತ ಹೇಳಿದರೆ ನೀರು ಬೀಳ್ತಾ ಇತ್ತು. ಹಾಗಾಗಿ ಇಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಬೇಸಿಗೆ ಕಾಲ ಆಗಿರೋದ್ರಿಂದ ಪರವಾಗಿಲ್ಲ, ನೀರು ಬೇಗ ಆರಿ ಹೋಗ್ತದೆ, ಹಾಗೇನಾಗೋದಿಲ್ಲ ಅಂತ ಹೇಳಿದರು ಅಪ್ಪ ನಾನು ಕೇಳಿದಾಗ. ಹಾಗೆ ನೋಡಿ ಇಲ್ಲಿ ಈ ಗಿಡವನ್ನು ನೆಟ್ಟಾಯಿತು. ಹಾಗೆ ಇದಕ್ಕಿನ್ನು ಒಣಗಿರುವಂತಹ ಅಡಿಕೆ ಮರದ ಸೋಗೆಗಳನ್ನೆಲ್ಲ ಹಾಕಿ ಬಿಟ್ಟಿದ್ದಾರೆ. ಹಾಗೆ ನೋಡ್ತಾ ಇರಬಹುದು ಇಲ್ಲಿ.
ಈಗ ಬಿಸಿಲು ಹೋಗಿದೆ, ಸಂಜೆ ಆಗ್ತಾ ಬಂದಿದೆ, ಆದರೆ ಆ ಒಂದು ಬಿಸಿಲ ಬೇಗೆ ಸೆಕೆ ಎಲ್ಲ ಹಾಗೆ ಉಂಟಾಯ್ತಾ. ಇಲ್ಲಿ ಅಡಿಕೆ ಗಿಡಕ್ಕೆ ಬಿಡುವ ನೀರನ್ನು ಮುಟ್ಟಿದ್ರೆ ಸಾಕು ಎಷ್ಟು ತಂಪು ಅನುಭವ ಆಗ್ತಾ ಉಂಟಂತ ಹೇಳಿದರೆ, ರೆಫ್ರಿಜರೇಟರ್ ಅಂದರೆ ನಮ್ಮ ಫ್ರಿಜ್ಜಲ್ಲೆಲ್ಲ ನೀರಿರ್ತೇವಲ್ಲ ಅಷ್ಟು ತಂಪು ಉಂಟು. ನಾನು ನಿಮಗೆ ಕೆರೆ ಕೂಡ ತೋರಿಸ್ತೇನೆ ಇದ್ರದ್ದು, ಆಯಿತಾ. ತುಂಬ ಅಂತ ಹೇಳಿದರೆ ತುಂಬ ತಂಪುಂಟು. ಮುಖ ಎಲ್ಲ ಎಷ್ಟು ತಂಪಾಗ್ತದೆ ಅಂತ ಹೇಳಿದರೆ ನೀರು ಹಾಕುವಾಗ. ನಾನು ನಿಮಗೆ ಕೆರೆ ತೋರಿಸ್ತೇನೆ. ತುಂಬ ಆಳದಲ್ಲಿ ಉಂಟಾಯ್ತಾ, ಇದರಲ್ಲಿ ಬರಿಯ ಕತ್ತಲೆ ಕಾಣ್ತದೆ, ಆದರೆ ತುಂಬ ಆಳದಲ್ಲಿ ಉಂಟು, ಸುರಂಗ ಎಲ್ಲ ಉಂಟು ಇದ್ರೊಳಗೆ. ನಾನು ಆ ಕೆರೆ ತೋರಿಸುವ ಪ್ರಯತ್ನ ಮಾಡಿದೆ, ಆದರೆ ಅದರಲ್ಲಿ ಖಂಡಿತ ಇಲ್ವ ನನಗೆ ಗೊತ್ತಿಲ್ಲ. ಈ ತೋಟದಲ್ಲಿ 2 ಕೆರೆ ಉಂಟು. ಹಾಗೆ ಇಲ್ಲಿ ಈಗ ಸದ್ಯ ಹಾಕಿದಂತಹ ಗಿಡಗಳಿಗೆಲ್ಲ ನೀರಿಗೆ ಎಂಥ ಸಮಸ್ಯೆ ಇಲ್ಲ. ಈಗ ನಾನು ಆ ನೀರನ್ನು ಮುಖಕ್ಕೆ ಹಾಕಿದಾಯ್ತಾ, ಎಷ್ಟು ರಿಫ್ರೆಶಿಂಗ್ ಫೀಲ್ ಆಗ್ತಾ ಉಂಟಂತ ಹೇಳಿದರೆ, ಒಂಥರ ಇಲ್ಲಿ ಗಾಳಿ ಕೂಡ ಅಷ್ಟೇ ತುಂಬ ಚಂದ ಬೀಸ್ತಾ ಉಂಟು, ಹಾಗೆ ತಂಪು ತಂಪು ಆಗ್ತಾ ಉಂಟು. ಮಧ್ಯಾಹ್ನದ ವೇಳೆಯಲ್ಲೆಲ್ಲ ಈ ನೀರನ್ನು ಮುಖಕ್ಕೆಲ್ಲ ಹಾಕಿದರೆ ತುಂಬ ಖುಷಿಯಾಗ್ಬೋದು. ಸಾಯಂಕಾಲ ಆಯ್ತಲ್ಲ, ಇನ್ನು ನಾವು ಮನೆಗೆ ಹೋಗೋದು. ಅಪ್ಪನಿಗೆ ದನಗಳಿಗೆ ಹುಲ್ಲೆಲ್ಲ ಮಾಡಿ ಆಯಿತು. ಹಾಗೆ ನಾನು ಮಾವಿನಕಾಯಿ ಹೆಕ್ಲಿಕ್ಕೆ ಬಂದ ಕೆಲಸ ಆಗಲೇ ಆಗಿದೆ, ಇನ್ನು ಮನೆಗೆ ಹೋಗೋದು. ನಾನು ಮತ್ತೆ ಅಪ್ಪ ಈಗ ತೋಟದಿಂದ ಮನೆಯ ಕಡೆಗೆ ಹೊರಟೆವು. ಈಗ ತೋಟದಿಂದ ಬಂದಾಯಿತು, ಹಾಗೆ ಹಬ್ಳುಕ ಹಣ್ಣು ಕೊಯ್ಯುವ ಅಂತ ಹೋಗೋದು ಅಂತ ಹೇಳಿದರೆ, ಈಗ ಸ್ವಲ್ಪ ದಿವಸ ಆಯ್ತಲ್ಲ ನಾವು ಹೋಗದೆ, ಹಾಗೆ ಹೋಗಿ ಕೊಯ್ದು ಬರುವ ಅಂತ. ಇನ್ನು ಹೇಗಿದ್ರು ನನಗೆ ಬೆಂಗಳೂರಿಗೆಲ್ಲ ಹೋದ ನಂತರ ಹೀಗೆ ಹಬ್ಳುಕ ಹಣ್ಣೆಲ್ಲ ಎಲ್ಲಿ ಸಿಗ್ತದಲ್ವ, ಹಾಗೆ ಈಗ ಹೋಗಿ ಕೊಯ್ದು ಬರುವ. ಮಲ್ಲಿದಾಳೆ ಅಂತ ಗೊತ್ತಿಲ್ಲ, ನೋಡಬೇಕು. ಮೊನ್ನೆ ನಮ್ಮ ಹಂಚಿನ ರಿಪೇರಿ ಕೆಲಸ ಆಗಿತ್ತಲ್ಲ, ಹಾಗೆ ಮಲ್ಲಿ ಅವರ ಮನೆಯ ಹಂಚಿನ ರಿಪೇರಿ ಕೆಲಸ ಆಗ್ತಾ ಉಂಟು ಈಗ. ಹಾಗೆ ಅವಳು ಸ್ವಲ್ಪ ಬ್ಯುಸಿ. ಮಂಗೇರು ತಿನ್ನೋದಲ್ಲ ಬಲ, ಪೂರ್ತಿ ಮಂಗ ತಿಂತ ಉಂಟು, ಇಡೀ ಮರದಲ್ಲಿ ಕಾಣ್ತಾ ಉಂಟು. ನಾವು ಸ್ವಲ್ಪ ತಿಂತೇವೆ, ಅದಾದ ನಂತರ ಅವುಗಳು ತಿನ್ಕೊಳ್ಳಿ ಬೇಕಿದ್ರೆ. ನೋಡಿ, ಮಲ್ಲಿಯವರ ಮನೆ ಕಾಣ್ತಾ ಇರ್ಬೋದು ನಿಮಗೆ, ಹಂಚೆಲ್ಲ ತೆಗ್ದಿದ್ದಾರೆ. ಎಲ್ಲ ಕೊಯ್ದಾಯ್ತು, ಎಲ್ಲರೂ ಕೂಡ ತಿಂತಿದ್ದಾರೆ ನೋಡಿ. ಸೂಪರ್ ಉಂಟಲ್ಲ, ಯಮ್ಮಿ ಯಮ್ಮಿ ಉಂಟಲ್ಲ ಅಲ್ಲ. ಅವು ಚುರ್ಪುಲಿ ಉಂಟು, ಜಿಂಜ ಕೆಂಪು. ನಾವು ಅಲ್ಲಿಗೆ ತಲುಪುವಾಗ ಉಂಟಲ್ವ, ಅಲ್ಲಿದ್ದ ಮಂಗಗಳೆಲ್ಲ ಕಾಡಿಗೆ ಹಾರಿ ಹೋದವು. ಅಲ್ಲಿ ಸುಮಾರು ದೊಡ್ಡ ದೊಡ್ಡ ಮಂಗಗಳೆಲ್ಲ ಕೂತ್ಕೊಂಡು ತಿಂತಾ ಇತ್ತು. ನಾವು ಹೋಗುವಾಗ ಕೆಳಗೆ ಸಾಕಷ್ಟು ಹಣ್ಣುಗಳು ಕೂಡ ಬಿದ್ದುಕೊಂಡಿತ್ತು. ಹಾಗೆ ನಾವು ಮೊನ್ನೆಯ ಹಾಗೆ ಒಂದು ಶಾಲ್ ಎಲ್ಲ ಹಿಡ್ಕೊಂಡು ಅದಕ್ಕೆ ಹಬ್ಳುಕ ಹಣ್ಣು ಬೀಳುವ ಹಾಗೆ ಕೊಯ್ತಾ ಇದ್ದೆವು. ನೋಡ್ತಾ ಇರಬಹುದು ನೀವಿಲ್ಲಿ, ನಾವೆಲ್ಲ ಹರಸಾಹಸ ಪಡ್ತಾ ಇದ್ದೇವೆ. ನಾನು ಕೊಯ್ತಾ ಇದ್ದೆ, ಇವರು 4 ಜನ ಹೆಕ್ಕುದಾಯ್ತಾ. ಹಾಗೆ ಅಮ್ಮ ವಿಡಿಯೋ ಮಾಡಲಿಕ್ಕೆ. ಇಲ್ಲಿರುವವರೆಲ್ಲ ಅಕ್ಕ ತಂಗಿಯರಾಯ್ತಾ. ನಿಮಗೆ ಗೊತ್ತಿರುವ ಹಾಗೆ ಮಲ್ಲಿ ದೊಡ್ಡವಳು ಮತ್ತೆ 3 ಅವಳ ತಂಗಿಯರು. ಹಾಗೆ ಅವರಿಬ್ಬರ ಹೆಸರು ಪೂಜಾ ಮತ್ತೆ ಅಚ್ಚು ಆಯ್ತಾ. ಇಲ್ಲಿ ನಡುವಲ್ಲಿ ನಿಂತ್ಕೊಂಡಿರುವವಳು ಅಚ್ಚು, ಅವಳು ಸಣ್ಣವಳು. ಕೆಂಪು ಟೀ ಶರ್ಟ್ ಹಾಕಿದವಳು ಪೂಜಾ ಮತ್ತೆ ಅಚ್ಚು ಇಬ್ಬರು ಕೂಡ ಅಕ್ಕ ತಂಗಿಯರು. ಮಲ್ಲಕ್ಕು ಮತ್ತೆ ಕುഞ്ഞಕ್ಕೂ ಅಕ್ಕ ತಂಗಿಯರು. ಹಬ್ಳುಕ ಹಣ್ಣು ಕೊಯ್ದು ಬರುವಾಗ ಮಾರ್ಗದಲ್ಲಿ ಮಲ್ಲಿ ಅವರ ಮನೆ ಸರಿಯಾಗಿ ಕಾಣ್ತದೆ. ಈ ವಾರ ಮಲ್ಲಿ ಅವರ ಮನೆಯ ಹಂಚಿನ ರಿಪೇರಿ ಕೆಲಸ ಆಗ್ತಾ ಉಂಟಾಯ್ತಾ. ಕಳೆದ ವಾರ ನಮ್ಮಲ್ಲಿ ಆಗಿತ್ತು, ಹಾಗೆ ಅದನ್ನು ತೋರಿಸುವ ಅಂತ ವಿಡಿಯೋ ಮಾಡ್ತಾ ಇರುವಂಥದ್ದು. ನಾವು ಮನೆಗೆ ಹೋಗುವ ದಾರಿಯಲ್ಲಿ ಆಯ್ತಾ. ಈಗ ಮನೆಗೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮೊನ್ನೆ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೇವಲ್ಲ, ಅದನ್ನು ತಿನ್ಲಿಕ್ಕೆ ಬರ್ಲಿಕ್ಕೆ ಹೇಳಿದಿವರ ಹತ್ತಿರ. ಹಾಗೆ ಅಮ್ಮ ಕೂಡ ಇದ್ದಾರೆ ಜೊತೆಯಲ್ಲಿ. ಇವರಿಗೆ ಕೂಡ ಅಷ್ಟೇ ನನ್ನ ಹಾಗೆ ಉಪ್ಪಲ್ಲಿ ಹಾಕಿದ ಹಬ್ಳುಕ ತುಂಬ ಇಷ್ಟ ಆಯಿತು. ಅದರ ಜೊತೆ ಮೆಣಸನ್ನೆಲ್ಲ ಹಾಕಿ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾವು ಹೀಗೆಲ್ಲ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಎಲ್ಲ ತಿನ್ನುವಾಗ ಇಲ್ವಾ, ನಮಗೆ ನಮ್ಮ ಬಾಲ್ಯ ಎಲ್ಲ ನೆನಪಾಯಿತು. ಹಾಗೆ ಆ ವಿಷಯವನ್ನೆಲ್ಲ ತುಂಬ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ ನಾವು. ಹಾಗೆ ಎಷ್ಟು ಕತ್ತಲೆ ಆಯ್ತಂತ ನೀವೇ ನೋಡಬಹುದು. ಅವಳ ಅಮ್ಮ ಮತ್ತೆ ಮೇಲಿನಿಂದ ನಿಂತು ಕರೆದ್ರು ಎಂಥದ್ದು ಕೆಲಸ ಉಂಟು ಅಂತ. ಹಾಗಾಗಿ ಮತ್ತೆ ಅವರಿಗೆ ಹೋಗಲಿಕ್ಕೆ ನೆನಪಾದದ್ದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.